ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಚೆನ್ನಾಗಿದ್ದೀನಿ. ಟೈಮ್ ಬಂದು 8 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಹಿಂಗೇ ಕೂತಿದ್ದೀನಿ. ಅಮಾವಾಸ್ಯೆ ಇವತ್ತು. ವಾರ ಪೂಜೆ ಮಾಡೋಣ ಅಂದರೆ ಕರೆಂಟ್ ಇಲ್ಲ ಫ್ರೆಂಡ್ಸ್. ಕರೆಂಟ್ ಏನು ಬೇಕಾಗಿಲ್ಲ ವಾರ ಪೂಜೆ ಮಾಡೋಕ್ಕೆ. ಹೆಂಗಿದ್ರು ನಾನು ವಾರ ಪೂಜೆ ಮಾಡೋ ದಿನ ನಾನು ಬಕೆಟ್ಗಳು ಡ್ರಮ್ಗಳೆಲ್ಲ ನೀಟಾಗಿ ತೊಳೆದು ಹೊಸ್ದಾಗಿ ನೀರು ಇಟ್ಕೊಂಡು ಅವು ಬಳಸ್ತೀನಿ. ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಳ್ಳೋಣ ಅಂತ ಹೋಗಿ ಮೋಟ್ರ್ ಆನ್ ಮಾಡ್ತೀನಿ. ಕರೆಂಟ್ ಡಮ್ಮರು ಅರ್ಧವರಿಂದ ಹಂಗೆ ಕೂತಿದ್ದೀನಿ. ಮತ್ತೆ ಇವನ್ ಬೇರೆ ಬೆಳಗ್ಗೆ ತಪ್ಸ್ಕೊಂಡು ಓಡೋಗ್ಬಿಟ್ಟಿದ್ದ ಚೈನ್ ಬಿಚ್ಕೊಂಡು. ಅದಕ್ಕೆ ಹಗ್ಗದಲ್ಲಿ ಹಸು ಕಟ್ಟಾಕಿದೀವಿ. ಸಖತ್ ಕಳ್ಳ ಆಗ್ಬಿಟ್ಟವನ ಇವನು. ಆಡ್ತೀನಿ ನಿಂಗೆ ಬುದ್ಧಿ ಕಲಿಸ್ತೀನಿ. ಇವತ್ತು ಅಮಾವಾಸ್ಯೆ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆಗೋದ್ರಿಂದ ಬೆಳಗ್ಗೆನೆ ಪೂಜೆ ಮಾಡ್ಕೊಳ್ಳೋಣ ಅಂದ್ರೆ ಈ ಪರಿಸ್ಥಿತಿ ಫ್ರೆಂಡ್ಸ್. ಕುಡಿಯೋ ನೀರು ಎಲ್ಲ ಚೆಲ್ಬಿಟ್ಟು ನೀಟಾಗಿ ತೊಳ್ಕೊಂಡು ನೀರು ಹಿಡ್ಕೊಳ್ಳೋಣ ಅಂದ್ಬಿಟ್ಟು ಹಿಂಗ್ ಮಾಡಿದೀನಿ. ಏನ್ ಮಾಡೋದು, ಬೆಳಗ್ಗೆನೆ ಮೂಡ್ ಔಟು. ನೀರ್ ಕಾಯಿಸ್ತೈತೆ ಶಿವಕುಮಾರು. ಯಾರಿಗಮ್ಮ ಬೇಕು ಈ ಸಂಸಾರ? ಮದುವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ? ಅಟ್ಲೀಸ್ಟ್ ಒಂದ್ ಬಕೆಟ್ ನೀರಾದ್ರೂ ಇದ್ದಿದ್ರೆ ಮನೆಯಾರ ಒರೆಸ್ತಾ ಇದ್ದೆ ನಾನು. ಎಲ್ಲ ತೊಳೆದಿಟ್ಟಿದ್ದೀನಿ. ಕತ್ತಲೆ ಮನೆಯಲ್ಲಿ ಸಾಂಬಾರ್ ಬಿಸಿ ಮಾಡ್ತಾ ಇದ್ದೀನಿ. ಸಾರು ಇರೋದಕ್ಕೆ ಸರೋಯ್ತು ಫ್ರೆಂಡ್ಸ್. ಇದಕ್ಕೆ ಅನ್ನ ಮಾಡ್ಕೊಳ್ಳೋಣ ಅನ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ. ರಾತ್ರಿ ಸಾರು ಇಲ್ಲಿ ಇವತ್ತು ಪೂಜೆ ಬೇಗ ಮಾಡೋಣ ಅನ್ಬಿಟ್ಟೆ ರಾತ್ರಿ ಸಾಂಬಾರ್ ಜಾಸ್ತಿ ಮಾಡ್ಕೊಂಡೆ. ಒಳಗೆರೋ ಕುಡಿಯೋ ನೀರು ಚೆಲ್ಲಿದ್ದೀನಿ ಹೊಸ ನೀರು ಇಟ್ಕೊಳ್ಳೋಣ ಅಂತ. ಎಲ್ಲ ಕಡೆ ಸರಿಯಾಗಾಯ್ತು. ಇಟ್ಸ್ ಓಕೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಮಧ್ಯಾಹ್ನ ಅಮಾವಾಸ್ಯೆ ಸ್ಟಾರ್ಟ್ ಆಗ್ತಿದೆ. ಅದರೊಳಗಡೆ 10 ಗಂಟೆಗೆ ಒಳಗೆ ಪೂಜೆ ಮಾಡ್ಕೊಂಡ್ರು ಆಯಿತು. ಕರೆಂಟ್ ಆದಷ್ಟು ಬೇಗ ಬರಲಿ ಅಂತ ದೇವ್ರನ್ನ ಕೇಳ್ಕೊತೀನಿ. ಸದ್ಯ ಕರೆಂಟ್ ಬಂತು. ನೀರುಗಳೆಲ್ಲ ಇಟ್ಕೊಂಡು ಅನ್ನಕ್ಕೆ ನೀರು ಸಿಕ್ತು ಫ್ರೆಂಡ್ಸ್. ಹೆಂಗೋ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟಿದ್ದೀನಿ. ಅದು ಸಾಂಬಾರ್ ಫ್ರೆಂಡ್ಸ್. ಆಗಲೇ ಕುಕ್ಕರಲ್ಲಿ ಕಾಯಿಸ್ತಲ್ಲ, ಬೇರೆ ಪಾತ್ರೆಗೆ ಹಾಕಿಟ್ಟಿದ್ದೀನಿ. ನೀವು ಹಿಂಗೇನಾ ಫ್ರೆಂಡ್ಸ್? ಕುಕ್ಕರಲ್ಲಿ ಏನರಲ್ಲಿ ಪಾತ್ರೆಯಲ್ಲಿ ಸಾಂಬಾರ್ ಮಾಡಿದ್ರೆ ಅದ್ರಲ್ಲಿ ಕುದಿಸ್ಬಿಟ್ಟು ಬೇರೆ ಪಾತ್ರೆಗೆ ಹಾಕಿಟ್ಟಿರ್ತೀರಾ? ಅದು ಯಾಕೆ ಹಂಗೆ? ಅದೇ ಪಾತ್ರೆಯಲ್ಲಿ ಇದ್ರೆ ಏನಾಗ್ತೈತೆ? ಒಂಥರ ಡಿಪ್ರೆಷನ್ಗೆ ಹೋದಂಗೆ ಆಗ್ತೈತೆ ಆ ಪಾತ್ರೆ. ಈ ಸದ್ದಿಗೊಂದು ಇಲ್ಲೆಲ್ಲ ಸಾಂಬಾರೆಲ್ಲ ಅಂಟ್ಕೊಂಡಿರ್ತೈತಲ್ಲ, ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ, ಸುಂದರವಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಈ ಥರ ಇನ್ನೊಂದು ಪಾತ್ರೆಗೆ ಹಾಕಿಡೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮನೆ ಒರೆಸೋ ನೀರಿಗೆ ಅರಿಶಿನ, ಉಪ್ಪು ಮತ್ತೆ ಗಮ್ಮನಕ್ಕೆ ಲಿಕ್ವಿಡ್ ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೆಗೆಟಿವ್ ಎನರ್ಜಿ ದೂರ ಆಗೋಕ್ಕೆ. ಮನೆ ಜಾಸ್ತಿ ಹುಷಾರ್ ತಪ್ತಾ ಇದ್ರೆ, ಗಂಡ ಹೆಂಡತಿಗೆ ಜಗಳ ಅದು ಇದು ಆಗ್ತಿದ್ರೆ, ನೆಗೆಟಿವ್ ಅನ್ನಿಸ್ತಾರೆ ಫ್ರೆಂಡ್ಸ್. ಇದನ್ನ ಫಾಲೋ ಮಾಡ್ರಿ. ನಾನು ಒಂದಷ್ಟು ದಿನ ಬಿಟ್ಟಿದ್ದೆ, ಬಿಡು ಖುಷಿಯಾಗಿದ್ದೀವಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಹುಷಾರ್ ತಪ್ಪೋದು ಅದೆಲ್ಲ ಜಾಸ್ತಿ ಆಯ್ತಲ್ಲ, ಆಮೇಲೆ ಮತ್ತೆ ಇದನ್ನ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಯಾವ್ದಾದ್ರು ಫಾಲೋ ಮಾಡ್ತಾ ಇದ್ರೆ ಅದನ್ನ ಮಧ್ಯದಲ್ಲಿ ಬಿಡಬಾರ್ದು, ಬಿಟ್ರೆ ನಂತರ ಆಗ್ತೀರಾ ಫ್ರೆಂಡ್ಸ್. ಹಂಗಾಗಿ ಓಕೆ ಫ್ರೆಂಡ್ಸ್, ಈಗ ಮನೆ ಒರೆಸ್ಬಿಡ್ತೀನಿ. ಹೋಗು, ಅವ್ನ ಪಕ್ಕ ಮಲ್ಕೊಂಡಿರೋ, ಮನೆ ಒರೆಸ್ಬಿಡ್ತೀನಿ ಬೇಗ. ಎದ್ದೋಳ, ಟೈಮ್ ಆಗೋಯ್ತು ಆಗ್ಲಿ 8:30. ಯಜಮಾನ್ರು ಹೂವು ಕಿತ್ಕೊಬತ್ತವ್ರೆ. ಥ್ಯಾಂಕ್ ಯು. ಪೂಜೆಗೆ ಹೂವು ರೆಡಿಯಾಗಿದೆ, ದೇವರು ರೆಡಿಯಾಗಿದೆ. ನಾನು ಮನೆ ಒಂದು ರೆಡಿ ಮಾಡಬೇಕು. ಅನ್ನ ರೆಡಿಯಾಗಿದೆ. ಏನೇ ಮನೆ ಕೆಲಸ ಮಾಡಬೇಕಂದ್ರೆ ಶಿವನ್ ಮೊದಲು ಮನೆಯಿಂದ ಆಚೆ ಹಾಕ್ಬೇಕು ಫ್ರೆಂಡ್ಸ್. ಅದಕ್ಕೆ ಅಡುಗೆ ಮಾಡಿ ಈಗ ಟಿಫನ್ ಹಾಕ್ಕೊಟ್ಬಿಟ್ರೆ ಆಚೆ ಹೋಗ್ತೈತೆ. ಆಮೇಲೆ ನನ್ನ ಕೆಲಸ ನಾನು ಆರಾಮಾಗಿ ಮಾಡ್ಕೋಬೋದು. ಬಿಸಿ ಬಿಸಿ ಅನ್ನ ಸಾಂಬಾರ್. ಅನ್ನ ತಣ್ಣಗಾಗ್ಲಿರಪ್ಪ. ನೀನು ತಿನ್ನಲ್ವಲ್ಲ ಸಾರು, ಮೊಸರು ಅನ್ನ ತಿನ್ವೇರು ನೀನು ತೀಟೆ ಜಾಸ್ತಿ ಆಗಿದ್ಯಾ ಚರಿಗ. ಅದೇ ಅದೇ ಸಾರು ತಿನ್ಬೇಕು ನೀನು. ಅದು ಖಾಲಿ ಮಾಡಿದ್ಮೇಲೆ ಬಿಸಿ ಅನ್ನ ಹಾಕೋದು ನಿನಗೆ. ಇವಾಗ ಶಿವ ತಿನ್ನೋ ತನಕ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್. ಆಲ್ರೆಡಿ ಸೋ ಮೆನಿ ಟೈಮ್ಸ್ ಆಗೋಯ್ತು. ಅದಕ್ಕೆ ನಾನು ಪಾತ್ರೆಗಳಿದ್ದಾವೆ. 20 ನಿಮಿಷದಲ್ಲಿ ಪಾತ್ರೆ ತೊಳೆಸಲ್ಲಿ 20 ನಿಮಿಷದಲ್ಲಿ ಶಿವ ನಾಷ್ಟ ಮುಗಿಸ್ತೈತೆ. 20 ನಿಮಿಷದಲ್ಲಿ ಮನೆ ಹೊಸ್ತಾನೆ. 20 ನಿಮಿಷದಲ್ಲಿ ಫ್ರೆಶ್ ಆಗ್ಬಿಟ್ಟು 20 ನಿಮಿಷ 10 ಗಂಟೆ ಒಳಗೆ ಪೂಜೆ ಮಾಡಲೇಬೇಕು ಫ್ರೆಂಡ್ಸ್. ಇವತ್ತು ಊಟ ಹಾಕ್ಬಿಟ್ಟು ತಿನ್ನಿಸ್ಬಿಟ್ಟು ಶಿವ ನಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ಟು ಆಮೇಲೆ ಮನೆ ಒರೆಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ನಮ್ಮ ಪುಟಾಣಿ ಕಿಚನ್ ಒರೆಸೋದೇ ನನಗೆ ದೊಡ್ಡ ತಲೆನೋವು. ಸಂದಿಗೊಂದಿ ಎಲ್ಲ ಆ ಶೆಲ್ಫ್ ಹತ್ರ ಒಂದು 20 ಸಲ ತಲೆ ತೆಗೆಲ್ಸ್ಕೊಂಡಿರ್ತೀನಿ. ನಾನು ಏನಾರು ಮೆಂಟಲ್ ಲೂಸ್ ಆಗ್ಬಿಟ್ನಂದ್ರೆ ಈ ಮನೆ ಒರ್ಸಕ್ಕೆ ಹೋಗಿ ಅಲ್ಲಿ ಟೇಬಲ್ಗೆ ಶೆಲ್ಫ್ಗೆ ತಲೆ ತೆಗೆಲ್ಸ್ಕೊಂಡೇನೆ ಮೆಂಟ್ಲಾಗಿರ್ತೀನಿ ಫ್ರೆಂಡ್ಸ್. ಆ ಥರ ಇರ್ತೈತೆ. ಕಿಚನ್ ಏನಾದರೂ ಕ್ಲೀನ್ ಮಾಡ್ಬೇಕಂದ್ರೆ ಅಲ್ಲಿರೋ ಟೇಬಲ್ಲು ಸಂದಿಗೊಂದಿಲಿರೋ ಸಾಮಾನುಗಳೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಮತ್ತೆ ಒರೆಸ್ಬಿಟ್ಟು ಇವುಗಳನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಡಬ್ಬಲ್ ಕೆಲಸ. ನನಗೆ ನೋಡೋಕ್ಕೆ ಚಿಕ್ಕದಾಗಿ ಕಾಣಿಸ್ತೈತೆ. ಇದನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಜಾಸ್ತಿ ಟೈಮ್ ಹಿಡಿತೈತೆ ನನಗೆ. ಹಾಗಂತ ಸಂದಿಗೊಂದಿಲೆಲ್ಲ ಕಸ ಬಿಡೋಕ್ಕೂ ಆಗಲ್ಲ. ಅದೇ ನೆಗೆಟಿವ್ ಎನರ್ಜಿ ಎಲ್ಲ ಬಂದು ಸೇರ್ಕೊಳ್ಳೋಕ್ಕೆ ಅದೇ ಮೇನ್ ರೀಸನ್ ಆಗ್ತೈತೆ. ಮತ್ತು ಒಂಥರ ಸಮಾಧಾನ ಅನ್ಸಲ್ಲ ಫ್ರೆಂಡ್ಸ್. ಎಲ್ಲರ ಧೂಳು ಕಸ ಇದ್ಬಿಡ್ತು ಅಂತಂದರೆ. ಆದರೂ ಡೀಪ್ ಕ್ಲೀನಿಂಗ್ ಮಾಡಿ ಮನೆ ತುಂಬ ದಿನನೇ ಆಗೋಯ್ತು. ನಾನು ಆದಷ್ಟು ಬೇಗ ಡೀಪ್ ಕ್ಲೀನಿಂಗ್ ಮಾಡಬೇಕು. ಧೂಳು ಎಲ್ಲ ಜಾಸ್ತಿ ಐತೆ. ಈಗ ಬೇಸಿಗೆ ಬೇರೆ ಆಗಿರೋದ್ರಿಂದ ಫ್ಯಾನ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಫ್ಯಾನ್ ಹಾಕಿದ್ರೆ ಆ ಧೂಳೆಲ್ಲ ಎಲ್ಲೋಗ್ತೈತೆ. ಮಾಮೂಲಿ ಮನೇಲಿ ಸಂದಿಗೊಂದಿಲೇ ಸೇರ್ಕೋತೈತೆ. ಹಂಗಾಗಿ ಒಂದಿನ ಡೀಪ್ ಕ್ಲೀನಿಂಗ್ ಇಟ್ಕೋಬೇಕು. ನನಗೆ ಯಾಕೆ ಕೆಮ್ಮು ಶೀತ ಎಲ್ಲ ವಾಸಿ ಆಗ್ತಾ ಇಲ್ಲ ಇಷ್ಟೊಂದು ಟ್ರೀಟ್ಮೆಂಟ್ ತಗೊಂಡ್ರು. ಮತ್ತೆ ಮನೆ ಮದ್ದು, ಅದು ಮದು ಮಾಡಿರೋ ಮನೆ ಮದ್ದು ತಗೊಂಡ್ರು ವಾಸಿ ಆಗ್ತಾ ಇಲ್ಲ. ಹೆಂಗಪ್ಪ ಅಂತ ಅಂದ್ಕೊಂಡ್ರೆ ಇಷ್ಟೆಲ್ಲ ಕೋಲ್ಡಲ್ಲಿ ಬೆಳಗ್ಗೆ ಹೊತ್ತಿದ್ದು ನೀರು ಮುಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಹೆಣ್ಮಕ್ಳು ನಮ್ಗೆ ಎಲ್ಲಿ ಕಾಯಿಲೆಗಳು ವಾಸಿ ಆಗ್ತೈತೆ? ಅದಕ್ಕೆ ಫ್ರೆಂಡ್ಸ್ ವಾಸಿ ಆಗಲ್ಲ. ಇನ್ನೇನು ಮೆಡಿಸನ್ ಪ್ರಾಬ್ಲಮ್ ಅಲ್ಲ, ನಾವು ಮಾಡ್ಕೊಳ್ಳೋ ಆಯುರ್ವೇದಿಕ್ ಪ್ರಾಬ್ಲಮ್ಮು ಅಲ್ಲ.
ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಈ ಕೆಲಸಗಳನ್ನೆಲ್ಲ ಚಳಿ ಜ್ವರ ಏನೇ ಬಂದರೂ ಈ ಕೆಲಸಗಳನ್ನೆಲ್ಲ ನಾವೇ ಮಾಡಬೇಕಾಗ್ತೈತೆ. ಓಕೆ ಫ್ರೆಂಡ್ಸ್, ಫ್ರೆಶ್ ಆಗಿ ಬಂದುಬಿಟ್ಟು ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಾಮೂಲಿ ಹೊಸ್ಲಿಗೆ ನಾನು ಸ್ವಸ್ಟಿಕ್ ರಂಗೋಲಿ ಹಾಕೊಳ್ತೀನಿ ಫ್ರೆಂಡ್ಸ್. ನಂದೊಂದು ನಂಬಿಕೆ ಫ್ರೆಂಡ್ಸ್, ಈ ಥರ ಅರ್ಶಿನ ಕುಂಕುಮ ಎಲ್ಲ ನೀಟಾಗಿ ಇಟ್ಕೊಂಡು ಒಳ್ಳೆ ಸ್ವಸ್ಟಿಕ್ ರಂಗೋಲಿ ಕಮಲ ರಂಗೋಲಿ ಹಾಕಿದ್ರೆ ಶುಕ್ರವಾರ ಟೈಮ್ ಒಳ್ಳೇದು. ಲಕ್ಷ್ಮೀದೇವಿ ಮನೆಯೊಳಗೆ ಬಂದುಬಿಟ್ರೆ ಹಂಗೆ ಲಾಕ್ ಮಾಡ್ಬಿಡ ನಾವು ಆಚೆ ಹೋಗ್ದಿದ್ದಂಗೆ. ಈ ಥರ ಎಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಲಕ್ಷ್ಮೀದೇವಿ ಬರ್ತಾರೆ ಹೋಗ್ತಾರೆ. ಆವಾಗಲೇ ಅರ್ಥ ಆಗಿದ್ದು, ನಮಗೆ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂದ್ರೂ ಒಂದು ಸ್ವಲ್ಪ ನಮ್ಗೆ ಏನಾದರೂ ಕೆಡಕಾಗ್ತೈತೆ, ನಮ್ಮ ಲೈಫಲ್ಲಿ ಏನೋ ನಡೀತೈತೆ ಅಂತ ನಾವು ಅಬ್ಸರ್ವ್ ಮಾಡ್ಕೋಬೇಕಾಗ್ತೈತೆ. ಅದೇ ಆಗ್ತಾ ಇರೋದು ಇತ್ತೀಚೆಗೆ. ಜನವರಿಯಿಂದನೂ ನಮಗೆ ಟೈಮೇ ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಎಲ್ಲ ಟೈಮು ದೇವ್ರು ನಮ್ಮನ್ನು ಕಾಪಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ನಾವೇ ಹುಷಾರಾಗಿ ನಮ್ಮನ್ನು ನಾವು ನೋಡ್ಕೋಬೇಕು. ಇಷ್ಟೆಲ್ಲ ಮಾಡಿಬಿಟ್ಟು ನಮ್ಗೆ ಯಾಕೆ ದೇವ್ರಿಗೆ ಕಷ್ಟ ಕೊಟ್ಟ ಅಂದರೆ, ದೇವ್ರಿಗೆ ನಾವು ಒಬ್ಬರೇ ಅಲ್ವಲ್ಲ, ಎಷ್ಟೊಂದು ಜನ ಇರ್ತಾರೆ. ಅದಕ್ಕೆ ಸ್ವಲ್ಪ ಏನಾದರೂ ಮನೇಲಿ ಹೆಲ್ತ್ ಇಶ್ಯೂಸು, ದುಡ್ಡು ನಿಲ್ತಾ ಇಲ್ಲ ಅಂತಂದರೆ ನಾವು ಜಾಸ್ತಿ ಜವಾಬ್ದಾರಿ ತೊಗೋಬೇಕಾಗ್ತೈತೆ ಫ್ರೆಂಡ್ಸ್. ನೋಡಬೇಕಾಗ್ತೈತೆ ಏನು ಆಗ್ತೈತೆ ನಮ್ಮ ಜೀವನದಲ್ಲಿ ಅಂತ. ಅದನ್ನೇ ನಾನು ಇನ್ಮೇಲೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಗ್ಲೆಕ್ಟ್ ಮಾಡಬಾರ್ದು ಯಾವುದೂ. ಓಕೆ ಫ್ರೆಂಡ್ಸ್, ಇವತ್ತು ಚುಕ್ಕಿ ರಂಗೋಲಿ ಯಾವಾಗಲೂ ಇಡ್ತಾ ಇರ್ತೀನಿ. ಮತ್ತು ಎಲ್ಲ ಹೆಣ್ಮಕ್ಳಿಗೂ ಚುಕ್ಕಿ ಇಟ್ಟು ರಂಗೋಲಿ ಹಾಕೋದು ಕಷ್ಟ ಅಲ್ಲ. ಕೆಲವ್ರಿಗೆ ಈಗಷ್ಟೇ ಕಲಿತಾ ಇರ್ತಾರೆ, ಅವ್ರಿಗೆಲ್ಲ ಚುಕ್ಕಿ ಇಟ್ಟು ರಂಗೋಲಿ ಹಾಕೋದು ಕಷ್ಟ ಆಗ್ತಿದೆ. ಅದಕ್ಕೆಲ್ಲ ಅವ್ರಿಗೆಲ್ಲ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಈ ರಂಗೋಲಿ ಹಾಕ್ತಿರೋದು. ಇದು ರಂಗೋಲಿ ಅಲ್ಲ ಫ್ರೆಂಡ್ಸ್, ಇದು ಕೈ ಮೇಲೆ ಮೆಹಂದಿಲಿ ಹಾಕೋಬೇಕು ಒಂದು ಸ್ಪೆಷಲ್ ದಿನಕ್ಕೆ ಅಂದ್ಬಿಟ್ಟು ಬರೆದಿಟ್ಕೊಂಡಿದ್ದೆ. ನೋಡ್ತೀರಿ, ಅದನ್ನೇ ರಂಗೋಲಿ ಥರ ಹಾಕ್ತಾಯಿದ್ದೀನಿ. ಕಮಲ ಇದು ಬಿಡ್ತಂದರೆ ಮುಗೀತು. ಶುಕ್ರವಾರ ಇದನ್ನ ನೆಲದ ಮೇಲೆ ಹಾಕಲೇಬೇಕು, ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರಲೇಬೇಕು ಅನ್ನೋ ಥರ ಮೈಂಡ್ಸೆಟ್ಟು. ಬರೀ ರಂಗೋಲಿ ಪುಡಿಲಿ ಹಾಕ್ಬಿಟ್ಬಿಡೋಣ ಅಂತ ನೋಡಿದೆ, ಯಾಕೋ ಲಕ್ಷಣ ಕಾಣಿಸ್ತಾ ಇಲ್ಲ. ಹಾಕಿದ್ರೆ ಕಲರ್ ಆದರೂ ಹಾಕಬೇಕು, ಇಲ್ಲ ಈ ಥರ ಇಟ್ಕೆ ಪುಡಿಲಾದರೂ ಡೆಕೋರೇಷನ್ ಮಾಡಬೇಕು ಒಂದು ಸ್ವಲ್ಪ ಅಂದ್ಬಿಟ್ಟು ಹಾಕಿದೆ. ಸಖತ್ತಾಗಿ ಕಾಣಿಸೋಕೆ ಸ್ಟಾರ್ಟ್ ಆಗ್ಬಿಡ್ತು ನನಗೆ. ಪೂಜೆಗೆ ಎಷ್ಟು ಟೈಮ್ ಆಗ್ತಾ ಇರಲಿ ಫ್ರೆಂಡ್ಸ್, ಏನಾರ ರಂಗೋಲಿ ಹಾಕ್ಬಿಟ್ನಂದ್ರೆ ಅದನ್ನ ಇನ್ನೊಂದು ಸ್ವಲ್ಪ ಡಿಸೈನ್ ಮಾಡಬೇಕು ಅಂತ ನನ್ನ ಮನ್ಸಿಗೆ ಬಂತು ಅಂದರೆ ನಾನು ಮಾಡಲೇಬೇಕು. ಅದನ್ನು ಮಾಡಿ ಮುಗಿಸಿನೇ ನಾನು ಪೂಜೆಗೆ ಹೋಗೋದು. ನಿರಾಳವಾಗಿ ಪೂಜೆ ಮಾಡೋದು ಮುಖ್ಯ ನನಗಷ್ಟೇನೆ. ಇದೆಲ್ಲ ನೋಡ್ತಾ ಇದ್ರೆ ದಿನ ಪೂರ್ತಿ ಒಂಥರ ಪಾಸಿಟಿವಿಟಿ ಅಲ್ಲ ಫ್ರೆಂಡ್ಸ್. ಬಾಗಿಲಲ್ಲಿ ಈ ಥರ ಚೆನ್ನಾಗಿ ರಂಗೋಲಿ ಹಾಕೋದು ಅದೆಲ್ಲ ನೋಡೋದೆಲ್ಲ. ಅದಕ್ಕೆ ಇಟ್ಕೆ ಪುಡಿ ಹಾಕ್ಬಿಟ್ಟು ಬಿಟ್ಬಿಡೋಣ ಅನ್ಕೊಂಡೆ. ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡಿದ್ರೆ ಹೆಂಗಿರ್ತೈತೆ ಅಂದ್ಬಿಟ್ಟು ಈ ಥರ ಲೈನ್ ಹಾಕ್ಕೊಂಡೆ ಫ್ರೆಂಡ್ಸ್. ಅದು ಇನ್ನೂ ಲುಕ್ ಚೆನ್ನಾಗಿ ಕಾಣಿಸೋಕೆ ಸ್ಟಾರ್ಟ್ ಆಗ್ಬಿಡ್ತು. ಸಖತ್ ಖುಷಿ ಆಗ್ಬಿಡ್ತು. ಆಗಿದ್ದಾಗಲಿ ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ಇನ್ನೂ ನೀಟಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಈ ಥರ ಲೈನ್ ಹಾಕ್ಕೊಂಡೆ ಫ್ರೆಂಡ್ಸ್. ಈಗ ಕಂಪ್ಲೀಟ್ ಅಂತ ಅನಿಸ್ತು. ಇವತ್ತಿನ ರಂಗೋಲಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಟಾಮು ಬೇರೆ ಇತ್ತೀಚೆಗೆ ರಂಗೋಲಿನ ಹಾಳು ಮಾಡ್ತಾ ಇಲ್ಲ, ಅದು ಬೇರೆ ಚಿಂತೆ ನನಗೆ. ಅವನು ಹಾಳು ಮಾಡ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಖುಷಿ ಆಗ್ತಾ ಇತ್ತು. ಅವ್ನು ಹಾಳು ಮಾಡೋದು ಬಿಟ್ಮೇಲೆ ಯಾಕೋ ದುಃಖ ಆಗ್ತೈತಿ ನನಗೆ. ಒಂಥರ ಮೆಂಟಲ್ ಥರ ಆಗ್ಬಿಟ್ಟಿದ್ದೀನಿ. ಇಷ್ಟು ವರ್ಷ ಹಾಳು ಮಾಡಿಬಿಟ್ಟು ಇತ್ತೀಚೆಗೆ ಡೀಸೆಂಟ್ ಆಗ್ಬಿಟ್ಟ ಅವನೆಲ್ಲ. ಮೋಸ್ಟ್ಲಿ ದೊಡ್ಡ ಮಗ ಆಗ್ಬಿಟ್ಟ ಅಂತ ಅನ್ನಿಸ್ತೈತೆ ಅವನು. ಇಟ್ಸ್ ಓಕೆ ಫ್ರೆಂಡ್ಸ್. ಈಗ ತುಳಸಿ ಕಟ್ಟೆ ಹತ್ರನೂ ಬಾಗಿಲಿಗೆ ಸ್ವಲ್ಪ ಮ್ಯಾಚಿಂಗ್ ಇರೋ ಥರನೇ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡು ಅಲ್ಲೂ ಇಟ್ಕೆ ಪುಡಿ ಎಲ್ಲ ಹಾಕಿ ಡೆಕೋರೇಷನ್ ಮಾಡ್ಕೊಂಡೆ ಫ್ರೆಂಡ್ಸ್. ಎರಡೂ ರಂಗೋಲಿ ತುಂಬ ಚೆನ್ನಾಗಿ ಬಂತು. ಮೊದಲೇ ತುಳಸಿ ಕಟ್ಟೆಗೆ ಎಲ್ಲ ಕ್ಲೀನ್ ಮಾಡಿ ನಾನು ಅರ್ಶಿನ ಕುಂಕುಮ ಇಟ್ಕೊಂಡು ಆಮೇಲೆ ರಂಗೋಲಿ ಹಾಕ್ಕೊಳ್ತೀನಿ. ಪೂಜೆಗೆ ಹಳೆ ಹೂವೆಲ್ಲ ತೆಗೆದ್ಬಿಟ್ಟು ಹೊಸ ಹೂವು ಹಾಕ್ಕೊಂಡೆ ಗಿಡದಿಂದ ಕಿತ್ಕೊಬಂದ್ಬಿಟ್ಟು. ಇವತ್ತು ಅಗರಬತ್ತಿ ಇಲ್ಲ ಫ್ರೆಂಡ್ಸ್, ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಅದಕ್ಕೆ ದೀಪ ಹಚ್ಬಿಟ್ಟು ಧೂಪ ಹಾಕೊಂಡು ಪೂಜೆ ಕಂಪ್ಲೀಟ್ ಮಾಡ್ಕೊಂಡೆ. ಸಾರಿ, ಇವತ್ತಿಬ್ಬರಿಗೂ ಊಟ ಲೇಟ್ ಆಯಿತು. ತಟ್ಟೆ ಎಲ್ಲ ಖಾಲಿ ಮಾಡಿಬಿಟ್ಟು. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 5 ಗಂಟೆ ಆಗ್ತಾ ಬಂತು. ಸೊಪ್ಸಾರನೇ ತಿನ್ಬಿಟ್ಟು ಫ್ರೆಂಡ್ಸ್. ಮಧ್ಯಾಹ್ನ ಅದೇನೋ ತೊಕ್ಕು ಮಾಡೋಣ ಅಂತ ಅಂದ್ಕೊಂಡೆ. ಶಿವ ಅದು ಬೇಡ ಇವತ್ತು ಬೇರೆದೇ ಮಾಡು ಅಂತ ಅಂದ್ಬಿಟ್ಟು ಸ್ಟಾಪ್ ಆಗ್ಬಿಡ್ತು ಫ್ರೆಂಡ್ಸ್. ಅಲ್ಲಿಗೆ ಅದೇ ತಿಂದ್ವಿ. ಈಗ ಶಿವ ಮನೆಗೆ ಬಂತು ಫ್ರೆಂಡ್ಸ್. ಮಸಾಲ ಟೀ ಮಾಡ್ಕೊಟ್ಬಿಟ್ಟು ಬಂದಿದ್ದೀನಿ. ಏನೇನು ಹಾಕಿದೆ ಗೊತ್ತಾ ಫ್ರೆಂಡ್ಸ್, ಮೆಣಸು, ಏಲಕ್ಕಿ, ಲವಂಗ, ಹಾಲು, ಟೀ ಪುಡಿ ಎಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಒಂದಿಡೆ ಅಕ್ಕಿ ತೊಳೆದು ಹಾಕ್ಬಿಟ್ಟಿದ್ರೆ ಪಲಾವೇ ಆಗ್ಬಿಟ್ಟಿರೋದು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆ ರೇಂಜಿಗೆ ಮಾಡಿ ಕುಡಿದ್ವಿ. ಸಖತ್ತಾಗಿತ್ತು ಫ್ರೆಂಡ್ಸ್, ಆರಾಮ್ ಅಂತ ಅನ್ನಿಸ್ತೈತೆ. ಇನ್ಮೇಲೆ ಕೆಮ್ಮು ವಾಸಿವರೆಗೂ ಆಗೋವರೆಗೂ ಇದನ್ನೇ ಮಾಡ್ತೀನಿ. ಇಂಥ ಪರಿಸ್ಥಿತಿಯಲ್ಲೂ ಫ್ರೆಂಡ್ಸ್ ಗಂಡನ ಕಣ್ ತಪ್ಪಿಸಿ ನಾನಿಲ್ಲಿ ಬಂದೆ. ಏನೋ ಹಾವ ಅಲ್ಲ, ಏನು ಸೌಂಡ್. ಇದು ಕೋಗಿಲೆ ಫ್ರೆಂಡ್ಸ್. ಗಂಡನ ಕಣ್ ತಪ್ಪಿಸ್ಬಿಟ್ಟು ನಾನು ನಲ್ಲಿಕಾಯಿ ನೋಡೋಕೆ ಬಂದಿದ್ದೀನಿ ಫ್ರೆಂಡ್ಸ್. ನಲ್ಲಿಕಾಯಿ ತಿಂದರೆ ಕೆಮ್ಮು ಜಾಸ್ತಿ ಆಗ್ತಿದೆ ಅಂತಾರೆ ಫ್ರೆಂಡ್ಸ್. ನೋಡ್ಕೊಂಡು ಹೋಗ್ತೀನಿ, ಸುಮ್ಮನೆ ತಿನ್ನೋಕ್ಕಂತೂ ಆಗಲ್ಲ, ಆಸೆ ತೀರ್ಸ್ಕೊತೀನಿ ನೋಡ್ಕೊಂಡು ಕಣ್ಣಲ್ಲಿ. ಅದಕ್ಕೆ ಬೇಗ ಕೆಮ್ಮು ವಾಸಿ ಮಾಡ್ಕೊಂಡು ಆಮೇಲೆ ಬರ್ತೀನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್, ಯಪ್ಪ ಮರದ ತುಂಬ ಅದು ಇನ್ನೊಂದು ಚೂರು ದಪ್ಪ ಆಗಬೇಕು ಅಂತ ಅನ್ನಿಸ್ತಿತ್ತು ಫ್ರೆಂಡ್ಸ್ ನನಗೆ. ಇಲ್ಲಿ ಇದಕ್ಕಿಂತ ಚೂರು ದಪ್ಪ ಆದರೆ ತಿನ್ನೋಕ್ಕೆ ಚೆನ್ನಾಗಿರ್ತೈತೆ. ಹಂಗಾಗಿ ಪರವಾಗಿಲ್ಲ ಫ್ರೆಂಡ್ಸ್. ನನಗೆ ಕೆಮ್ಮು ವಾಸಿ ಆಗೋಷ್ಟರಲ್ಲಿ ಇದಿನ್ನೂ ದಪ್ಪ ಆದರೆ ಆಮೇಲೆ ಚೆನ್ನಾಗಿ ಜಮಾಯಿಸ್ಬೋದು. ನೀವು ಸೂಪರ್ ಆಗೈತೆ. ಒಂದಿನ ಮರಕ್ಕೆ ಮರ್ಕೋತಿ ಥರನೇ ಅಟ್ಯಾಕ್ ಮಾಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್. ಶಿವ ಇದು ಪಾನಿಪುರಿ ತರ್ತೀನಿ. ನನಗೂ ಕೆಮ್ಮು ಸ್ಟಾರ್ಟ್ ಆಗೈತೆ. ಪಾನಿಪುರಿ ತಿಂದರೆ ಹೆಸರು ಹೋಗ್ತೈತೆ ಫ್ರೆಂಡ್ಸ್. ಪಕ್ಕ ಪಾನಿ ಕುಡಿತೀವಲ್ಲ ಅದು ನಾನೇ ಹೇಳ್ಕೊಟ್ಟಿರೋ ಶಿವಾಗೆ. ಕೆಮ್ಮು ಟಾನಿಕ್ ಅದೆಲ್ಲ ಸೈಡಿಗೆ ಬಿಸಾಕು, ಪಾನಿಪುರಿ ತಗೋಬಾ ಕೆಮ್ಮು ವಾಸಿ ಆಗ್ತೈತೆ ಅಂತ ನಾನು ಆರ್ಡರ್ ಮಾಡಿದೆ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ.
ಅದು ನಿಜವಾಗ್ಲೂ ಕ್ಲಿಕ್ ಆಗ್ತಿದೆ ಫ್ರೆಂಡ್ಸ್. ನನಗೆ ಯಾವಾಗ ಕೆಮ್ಮು ಬಂದರೂ ಪಾನಿಪುರಿ ತಿಂದರೆ ಕಮ್ಮಿ ಆಗ್ತಿತ್ತು. ಅದಕ್ಕೆ ನಮ್ಮ ಫೇವ್ರೇಟ್ ಅಣ್ಣ ಮಂಡ್ಯ ಅಣ್ಣ ಪಾನಿಪುರಿ ಅಂಗಡಿ ಆಗ್ತಾಯಿಲ್ಲ ಯಾಕೋ ಅವ್ರು ಒಂದು ವಾರದಿಂದ. ಅದಕ್ಕೆ ನಾನೇ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್, ನಾನು ಪಾನಿಪುರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಬನ್ನಿ ಫ್ರೆಂಡ್ಸ್, ಮಾಡೋಣ, ತಿನ್ನೋಣ, ಜಮಾಯಿಸೋಣ. ಸಂದಿಗೊಂದಿ ಟಾಮ್ ಬಂದ್ಬಿಡು ಟಾಮ್ಗ. ಹೋಗು ಹೋಗು, ಕಳ್ರಿ ಹಿಡ್ಕೊಂಡು ಹೋಗ್ತಾರ ಹೋಗು. ಮಾವನ ಕೈಗಳು ನೋಡ್ರಿ ಫ್ರೆಂಡ್ಸ್ ಹೆಂಗ್ ಬಿದ್ದಾವೆ ಮರದಲ್ಲಿ. ಯಪ್ಪ ಸಖತ್ತಾಗೈತೆ. ಹಣೆ ಬರ ಹೆಂಗೈತೆ ನೋಡ್ರಿ ಫ್ರೆಂಡ್ಸ್. ಇವಾಗ ಇವೆಲ್ಲ ತಿಂದ್ರೆ ನನ್ನ ಗಂಟ್ಲಿನ್ನ ಹದ್ಗೆಟ್ಟು ಹೋಗ್ತೈತಿ. ಇಂಥ ಟೈಮಲ್ಲೇ ಬೆಳೆದಾವೆ. ಇಟ್ಸ್ ಓಕೆ ಫ್ರೆಂಡ್ಸ್. ನನ್ನ ಟಾರ್ಗೆಟ್ ಕಷಾಯ ಅವು ಮಾಡ್ಕೊಂಡು ಕುಡ್ದು ಪಾನಿಪುರಿ ತಿಂದು ಫ್ರೆಂಡ್ಸ್. ಮೇಯ್ನು ಪಾನಿಪುರಿ ತಿಂದು ಬೇಗ ಗಂಟ್ಲು ಸ್ಟಡಿ ಮಾಡ್ಕೊಂಡು ಆಮೇಲೆ ಫುಲ್ ಅಟ್ಯಾಕು ಇಲ್ಲೆಲ್ಲ. ನನಗೆ ಸ್ನ್ಯಾಕ್ಸ್ಗೆ ಚೌ ತಂದು ಕೊಟ್ಟೈತೆ ಫ್ರೆಂಡ್ಸ್. ಎಣ್ಣೆ ಐಟಮ್ಮು ಇಂಥ ಪರಿಸ್ಥಿತಿಲಿ ತಿಂತಿದ್ದೀನಿ. ಎಷ್ಟು ನಮ್ಮಂತೆ ಬಾಯಿ ಕೈ ಕಟ್ಕೊಂಡಿರೋದು. ನನಗೂ ಸಾಕಾಗಿ ಹೋಯ್ತು. ಆಗಿದ್ದಾಗಲಿ ಅಂತ ತಿಂತಾ ಇದ್ದೀನಿ. ನಿನಗೆ ಬಂತು ಟೈಮು. ಟಾಮಗನ್ಗೂ ಜೆರಿಗನ್ಗೂ ಬಿಸ್ಕೆಟ್ ಕೊಟ್ಟಿದ್ದೀನಿ, ಅವ್ರದ್ದು ಸ್ನ್ಯಾಕ್ಸ್ ತಿಂತವ್ರೆ. ಈಗ ಟೈಮ್ ಬಂದು 7:15 ಫ್ರೆಂಡ್ಸ್. ಕರೆಕ್ಟಾಗಿ ಈಗ ಪಾನಿಪುರಿ ತಿಂತಾ ಇರಬೇಕಾಗಿತ್ತು ನಾವು. ಆದರೆ ನನ್ನ ಗಂಡ ಮಾಡೋ ಎಡವಟ್ಟು ಒಂದಲ್ಲ ಫ್ರೆಂಡ್ಸ್. ಬಟಾಣಿ ಆಗಲಿ ಕಡಲೆ ಕಾಳಾಗಲಿ ಇರಬೇಕಲ್ಲ ಫ್ರೆಂಡ್ಸ್ ಮಸಾಲ ಪುರಿ ಪಾನಿಪುರಿಗೆ. ಎರಡೂ ಇರಲಿಲ್ಲ. ಅದಕ್ಕೆ ಬಟಾಣಿ ತಗೋಬಾ ಅಂತ ಹೇಳಿದೆ. ಇರು ತಗೋಬತ್ತೀನಿ ಅಂತ ಸ್ನಾನ ಮಾಡಿ ಪೂಜೆ ಮಾಡಿ ಒಂದು ರೌಂಡ್ ಮಲಗು ಎದ್ದು 7:15 ಆಯಿತು ಫ್ರೆಂಡ್ಸ್. ಈಗ ಐಟಮ್ಸ್ ಎಲ್ಲ ತಗೊಬಂದು ಕೊಡ್ದು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಪ್ಪ ಭಕ್ತಿ ಪೀಕ್ಸ್ ಅಲ್ಲಿ ಐತೆ ನನ್ನ ಗಂಡನ್ಗೆ. ನಾನು ಎಲ್ಲ ಐಟಮ್ಸ್ ಐತೆ ಪಾನಿಪುರಿ ಮಾಡಕ್ಕೆ ಅಂತ ಇಮೇಜಿನಲ್ಲಿ ಇದ್ದೀನಿ. ನೋಡಿದ್ರೆ ಅರ್ಧಕ್ಕರ್ಧ ಐಟಮ್ಸ್ ಇಲ್ಲ. ಸದ್ಯ ಎಲ್ಲ ಒಂದೊಂದು ಸ್ವಲ್ಪ ತಂದ್ಕೊಡ್ತು. ಮೇನ್ ಆಲೂಗಡ್ಡೆ, ಬಟಾಣಿ, ಕ್ಯಾರೆಟ್, ಸೌತೆಕಾಯಿ ಇಂಥವು ಬೇಕಾಯ್ತಲ್ಲ ಫ್ರೆಂಡ್ಸ್. ಜೊತೆಗೆ ರುಚಿಗೆ ಇಷ್ಟೊತ್ತಲ್ಲಿ ಹೆಸರು ಹೇಳ್ಬಾರ್ದು ಅಂತಾರಲ್ಲ ಫ್ರೆಂಡ್ಸ್. ಇದು ಮಧ್ಯಾಹ್ನ ತಂತು ಒತ್ಕೊಳೋದು ಬಂದ್ಕೊಡೋಣ ಅಂತ ತಂಗಿ ಇಟ್ಟಿದ್ದೆ. ಖಾಲಿ ಆಗ್ಬಾರ್ದು ಮನೆಯಲ್ಲಿ, ಅದಕ್ಕೆ ಸ್ಟಾಕ್ ಇದ್ದಂಗೆ ತರಿಸ್ಕೊಬಿಡ್ತೀನಿ. ನೀವು ಖಾಲಿ ಮಾಡ್ಕೊಳಕ್ ಹೋಗ್ಬಿಡಿ ಫ್ರೆಂಡ್ಸ್. ಗೊತ್ತಿಲ್ಲದೆ ಹೆಣ್ಮಕ್ಳು ಇದೆಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಫ್ರೆಂಡ್ಸ್. ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ನನ್ಗೆ ಗೊತ್ತಿಲ್ಲದೆ ಇರೋ ತುಂಬಾ ವಿಷಯ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ಹೇಳ್ಕೊಡ್ತಾ ಇರೋದಕ್ಕೆ. ಈಗ ನಾವು ಮೊದಲು ಮಾಡ್ಬೇಕಾಗಿರುವಂತ ಕೆಲಸ ಪಾನಿಪುರಿ ಮಾಡ್ಬೇಕಂದ್ರೆ ಅರ್ಧಕ್ಕರ್ಧ ತಲೆ ಕೇಳೋ ಕೆಲಸ ಫ್ರೆಂಡ್ಸ್. ಅದಕ್ಕೆ ಮನೆ ಮಾಡೋದಕ್ಕಿಂತ ಹೊರಗಡೆ ಹೋಗಿ ಒಂದು ಪ್ಲೇಟ್ ತಿನ್ಕೊಬರೋದು ಬೆಸ್ಟ್ ಅಂತ ನಾನು ಪ್ಲಾನ್ ಮಾಡ್ಬಿಡೋದು. ಬಟಾಣಿ ಆಲ್ಗಡೆ ಬೇಕಾಕ್ಬೇಕು ಫ್ರೆಂಡ್ಸ್. ಇದು ಅರ್ಧ ಕೆಜಿ ಬಟಾಣಿ ಪ್ಯಾಕೆಟ. ನೀವು ನೋಡ್ಕೊಳ್ರಿ, ಮ್ಯಾಕ್ಸಿಮಮ್ 1 ವರ್ಷ ಆಗ್ತೈತಿ ಇದನ್ನ ಖಾಲಿ ಮಾಡಕ್ಕೆ. ಬರೀ ಬಾತ್ಗಳಿಗೆ ಬಳಸೋದು ನಾನು. ಹಂಗಾಗಿ ಮತ್ತೆ ಈ ತರ ಮಸಾಲೆ ಸ್ಪೆಷಲ್ ಐಟಮ್ಗಳು ಮಾಡಿದಾಗ ಜಾಸ್ತಿ ಆಗಿದೆ. ಬೇಗ ತಂದ್ಕೊಟ್ಟಿದ್ರೆ ಇಷ್ಟೊತ್ತರ್ಗು ನೆನ್ಸಿದ್ರೆ ಎಷ್ಟು ಬೇಗ ಬೇಯ್ತಾ ಇತ್ತು ಫ್ರೆಂಡ್ಸ್. ಸಖತ್ ಸೋಂಬೇರಿ ಆಗ್ಬಿಟ್ಟೈತ್ ನನ್ ಗಂಡ. ಮದುವೆ ಅವಸರಲ್ಲಿ ಹೆಂಗಿತ್ತು ಅಂದ್ರೆ ಫ್ರೆಂಡ್ಸ್, ದೇವ್ರು ದಿಂಡ್ರು ನಾನು ದೇವ್ರು ಮಾಡ್ಬೇಕಾರೆ ನಾನ್ ಮೊದ್ಲಿಂದಾನು ದೇವ್ರು ಹುಚ್ಚು. ನಾನು ಪೂಜೆ ಪುನಸ್ಕಾರಗಳಲ್ಲಿ ಬಾಪ ದೇವಸ್ಥಾನ ಹೊರಟ್ ಬರೋಣ. ಯಾವ ದೇವ್ರು ನಾನು ಯಾವ್ದು ನಂಬಲ್ಲ, ದೇವ್ರೇ ಇಲ್ಲ, ಎಲ್ಲಿ ತೋರ್ಸು ದೇವ್ರು ಅಂತ ಇತ್ತು. ಆಮೇಲೆ ಬರ್ತಾ ಹೆಂಗ್ ಆಗೋಯ್ತು ಅಂದ್ರೆ ಮುಳುಗೋಗೈತೆ ಪೂಜೆಗಳಲ್ಲಿ. ಅದು ಒಂಥರ ಪ್ರಾಬ್ಲಮ್ ನನ್ಗೆ, ಇದು ಒಂಥರ ಪ್ರಾಬ್ಲಮ್ ಫ್ರೆಂಡ್ಸ್. ಆ ತರ ಅನ್ಸ್ತೈತೆ ನನ್ಗೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ದೇವ್ರನ್ನೇ ಬೈತೈತೆ ಅಂದ್ರೆ ಶಿವಣ್ಣ ಹೆಂಗಿತ್ತು ಅಂತ. ಎಂತ ಕಟುಕ ಕ್ರೂರ ಗಂಡ್ಸಾದ್ರೂನು ಚೇಂಜ್ ಮಾಡಕ್ಕೆ ಒಬ್ಬ ಹೆಣ್ಣು ಮಗಳ ಕೈಯಿಂದಾನೇ ಚೇಂಜ್ ಮಾಡಕ್ ಆಗೋದು ಫ್ರೆಂಡ್ಸ್. ಆ ಕ್ರೆಡಿಟ್ ನನಗೆ ನಾನೇ ತಗೊಳಕ್ ಖುಷಿ ಪಡ್ತಿದ್ದೀನಿ. ತಾವ್ ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಶಿವ ಒಳ್ಳೆಯವ್ರಾದ್ಮೇಲೆ ಇಡೀ ಪ್ರಪಂಚನೇ ಕೆಟ್ಟದಾಗ್ಬಿಡ್ತು ಫ್ರೆಂಡ್ಸ್ ನನ್ನ ಪಾಲಿಗೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಅಂಡ್ ಉಪ್ಪು. ಇಷ್ಟೊತ್ತಲ್ಲಿ ಹೆಸರು ಹೇಳ್ಬಾರ್ದು ಫ್ರೆಂಡ್ಸ್. ರುಚಿಗೆ ಏನಾದ್ರು ಹಾಕೊಳ್ರಿ, ಇದನ್ನೇ ಹಾಕೋಬೇಕು ಫ್ರೆಂಡ್ಸ್. ಆಮೇಲೆ ಬೇಗ ಬೇಯಕ್ಕೆ ಸ್ವಲ್ಪ ಎಣ್ಣೆ ಹಾಕಿಲ್ಲಂದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಹಿಂಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಗ ಹಾಕೋದು. ಒಂದೇ ಆಲೂಗಡ್ಡೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್, ಸಾಕಾಗ್ತಿತ್ತಾ? ಅದ್ರ ಜೊತೆಗೆ ಸೌತೆಕಾಯಿ ಅದು ಇದು ಎಲ್ಲ ಹಾಕಿ ಇಷ್ಟ ಆಗ್ತಿತ್ತಲ್ಲ ಫ್ರೆಂಡ್ಸ್, ಸಾಕು. ನನ್ನ ಹೆಚ್ಚಿಗೆ ತಿನ್ಬಿಟ್ರೆ ಇನ್ನೊಂದು ಆಲೂಗಡ್ಡೆ ಹಾಕೊಬಿಡ್ತೀನಿ. ಅಪರೂಪಕ್ಕೆ ಶಿವನೂ ಮಾಡ್ಕೊಟ್ಟು ತಿಂತೀನಿ ಅಂತೈತೆ. ಅರ್ಧಕ್ಕೆ ಕಟ್ ಮಾಡಿ ನೀಟಾಗಿ ಕಿವುಚಿ ತೊಳೆದು ಹಾಕೊಂಡು ಇಲ್ಲಿ ಫ್ರೆಂಡ್ಸ್ ಬಟಾಣಿ, ನೀರು, ಉಪ್ಪು, ಸಾರಿ ಹೆಸರು ಹೇಳ್ಬಾರ್ದು, ರುಚಿಗೆ ತಕ್ಕಷ್ಟು ಏನಾದ್ರು ಹಾಕೊಂಡು ಎಣ್ಣೆ, ಆಲೂಗಡ್ಡೆ ಇಷ್ಟ ಹಾಕೋತಿದ್ದು. ಏರ್ಟೆಲ್ ಕಂಪನಿಯವ್ರು ಕಾಲ್ ಮಾಡ್ತಾವ್ರೆ. ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾವ್ರೆ ಅಂದ್ರೆ ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಿತ್ತು ಏನೋ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ನಾನು ಯಾರಿಗೂ ಸಹಾಯ ಮಾಡೋ ಪರಿಸ್ಥಿತಿಲಿ ನಾನಿಲ್ಲ. ನನಗೆ ಇನ್ನೊಬ್ರು ಸಹಾಯ ಬೇಕಾಗಿದೆ ಈಗ ಅಡುಗೆಗೆ. ನನ್ನ ಹತ್ರ ಸಹಾಯ ತಗೋತಾರೆ ಫ್ರೆಂಡ್ಸ್. ಇವತ್ತಿಗೆ ರೀಚಾರ್ಜ್ ಖಾಲಿ ಆಗೈತೆ, ಅದಕ್ಕೆ ಫೋನ್ ಮಾಡಿ ಎಚ್ಚರಿಸ್ತವ್ರೆ. ಇದಕ್ಕೆ ಒಂದು ಕ್ಯಾರೆಟು, ಸೌತೆಕಾಯಿ ಏನಕ್ಕೆ ಹಾಕೋತಾರೆ ಫ್ರೆಂಡ್ಸ್? ಮಸಾಲಾ ಪುರಿಗೆ ಹಾಕೊಳ್ಳೋ ಸೌತೆಕಾಯಿ. ತಲೆ ಕೆಟ್ಟೋಗಿ ಸೌತೆಕಾಯಿ ತರಿಸ್ತೆ. ಇಷ್ಟೋಕೆ ಫ್ರೆಂಡ್ಸ್, ಇದು ಬೇಸಿಗೆ ಆಗಿರೋದ್ರಿಂದ ಮಧ್ಯಾಹ್ನ ಟೈಮ್ ತಿನ್ಬೋದು, ಕೋಲ್ಡ್ ಇದ್ರು ತಿನ್ಬೋದು, ಏನಾಗಲ್ಲ. ಇವತ್ತು ನಮ್ದು ಊಟನೇ ಪಾನಿಪುರಿ ಫ್ರೆಂಡ್ಸ್. ಬೇಗ ತಂದಿದ್ರೆ ನಾನು 7 ಗಂಟೆ ಅಷ್ಟರಲ್ಲಿ ಮಾಡ್ಕೊಡ್ತಾ ಇದ್ದೆ ಫ್ರೆಂಡ್ಸ್.
ಪಾನಿಪುರಿ ತಿನ್ಬಿಟ್ಟು ನೆಮ್ಮದಿಗೆ ಆಮೇಲೆ ಒಂದು 9-10 ಗಂಟೆ ಮೇಲೆ ಏನೋ ಅನ್ನನೋ ಸಾರೋ ಮುದ್ದೆನೋ ಮಾಡ್ತಿದ್ವಿ, ತಿನ್ಬೋದಿತ್ತು ತಾನೆ. ಮಲ್ಕೊಂಡು ತೂಗುಡ್ಸಿ ಆಕಳಿಸಿ ಮತ್ತೆ ಅವ್ನು ತಲೆ ಕೆಡ್ಸ್ಕೊಳ್ಳಲ್ಲ ಫ್ರೆಂಡ್ಸ್. ನಾನು ಹೇಳಕ್ ಹೋಗಲ್ಲ, ಆಟ ಮಾಡಲ್ಲ ಇವಾಗ. ತಂದ್ಕೊಡು ಬೇಗ ಹಂಗಿಂಗಿ ಆ ಥರ ಕೇಳಲ್ಲ ಫ್ರೆಂಡ್ಸ್. ಯಾವಾಗ ತಂದ್ಕೊಡಂಗೆ ಲೇಟಾಗಿ ಮಾಡಿದ್ರೆ ಹಸುವಾಗೋದು ನಿನ್ಗೇನೆ. ನಾನು ಮಾತ್ರ ತಗ್ಲು ಪಗ್ಲು ತಿಂದಿರ್ತೀನಿ ಅಂತೀನಿ. ಇದೆ ಹ್ಯಾಂಡ್ಲು ಕಿತ್ತಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಬ್ಲಾಸ್ಟ್ ಆಗ್ಬಿಡ್ತಿದೆ ಅಂತ ಭಯ. ಸಾರಿ ಫ್ರೆಂಡ್ಸ್, ಇದಕ್ಕೆ ಮೇನು ಪುದೀನ ಬೇಕಾಗಿತ್ತು ಪಾನಿಗೆ. ಶಿವಾಗ ಹೇಳೋದು ಮರ್ತ್ಬಿಟ್ಟೆ. ಇವಾಗ ಪದೇ 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 ಅಂಗಡಿಗೆ ನಾನು ಕಳಿಸ್ತಾ ಇದ್ರೆ ಜಾಡ್ಸ್ ಓದಿತೈತೆ ಅಷ್ಟೇ. ಪುದೀನ ಹಾಕ್ತಿರೋನು. ಸ್ವಲ್ಪ ಅಡುಗೆ ಬ್ರೇಕಲ್ಲಿ ಅನುಮಾನದ ಬ್ರೇಕ್ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಏನು ನಡೀತೈತೆ ನೋಡ್ಕೊಂಡು ಬಂದ್ಬಿಡೋಣ. ಇಷ್ಟೊತ್ತು ಒಳಗೆ ಬಿಟ್ಟಿದ್ದೆ ಫ್ರೆಂಡ್ಸ್. ಇವನು ತೀಟೆ ಜಾಸ್ತಿ, ಮತ್ತೆ ಆಚೆ ಕಟ್ಟಾಕ್ತೆ. ಬತ್ತೀನಿ ನೀರು. ಇವನು ಸೆಕ್ಯೂರಿಟಿ ಗಾರ್ಡಾ ನಿನಗೆ? ಎಷ್ಟೊತ್ತಾಯ್ತು? ಎಲ್ಲೋಗಿದ್ದೆ? ಏನು ಮಾಡ್ತಿದ್ಯಾ? ಬೈಕೈ ನೋವಿಗೆ ಫೋನಲ್ಲಿ ಮಾತಾಡ್ತಿದ್ದ? ಮತ್ತೆ ನಾನು ಬಂದ ತಕ್ಷಣ ಕಟ್ ಮಾಡಿದೆ. ಮಾತಾಡು. ನೋಡ್ತಾ ಇದ್ದೆ. ಅಂಗಡಿಗೆ ಹೋಗ್ತೀಯಾ? ವಾಕಿಂಗ್ ಹೋಗ್ತೀಯಾ? ಎಲ್ಲಿ ಹೋಗ್ತೀಯಾ? ಪುದೀನ ಬೇಕಿತ್ತು. 5 ರೂಪಾಯಿ ಸಾಕು ನನಗೆ. 1-2 ಕಡ್ಡಿ ಆದ್ರೂ ಸಾಕು. ಟಾಮ ಅವನ ಜೊತೆ ಇರೋ, ಅವ್ನಿಗೆ ಟೈಮ್ ಪಾಸ್ ಮಾಡೋ. ಮೊದಲು ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಿತ್ತು ಫ್ರೆಂಡ್ಸ್ ಶಿವ. ಅವನ್ನ ಏನ್ ಮಾಡ್ದ ಅಂದ್ರೆ ಬೆಳಗ್ಗೆ ಸಂಜೆ 2 ಟೈಮ್ ತಪ್ಸ್ಕೊಂಡು ಓಡೋದ. ಅವ್ನಿಗೆ ಹೊರಗಡೆ ಕರ್ಕೊಂಡು ಹೋಗಿ ರೂಢಿ ಮಾಡಿಸಿದ್ರೆ ಹೊರಗಡೆ ಹೋಗ್ಬೇಕು ಅಂತ ಅನಿಸ್ತಿತ್ತು ಅಂದ್ಬಿಟ್ಟು ಇವಾಗ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇಲ್ಲ. ಪನಿಷ್ಮೆಂಟು. ಪುದೀನ 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 ಕುದೀನ ಕುದೀನ ಕೊತ್ತಂಬರಿ 1 ಕಟ್ಟ ಐತೆ ನಾಟಿದ್ದು, ತಗೊಬಂದ್ವಲ್ಲ ಅವತ್ತು. ಹಾ ಓಕೆ ಫ್ರೆಂಡ್ಸ್, ಈಗ ಮೈದಾನು ಚಿರೋಟಿ ರವೆ ಬೇಕು. ಪೂರಿನೂ ಮಾಡ್ಕೋಬೇಕು ಫ್ರೆಂಡ್ಸ್ ಮನೇಲೆ. ನಾನು ಅದಕ್ಕೆ ನಾನು ಮೈದಾ ಕಮ್ಮಿ ಚಿರೋಟಿ ರವೆ ಜಾಸ್ತಿ ತಗೋತೀನಿ ಫ್ರೆಂಡ್ಸ್. ಆವಾಗ ಉಪ್ಪಿ ಬತ್ತಿದೆ. 3-4 ವಿಸಿಲ್ ಸಾಕು ಫ್ರೆಂಡ್ಸ್. ಮುಚ್ಚಬಾಯಿ. ಈಗ ಪೂರಿಗೆ ಹಿಟ್ಟು ಮಿಕ್ಸ್ ಮಾಡ್ಕೊಳಕ್ಕೂ ಮುಂಚೆ ಸ್ವಲ್ಪ ಹುಣಸೆಹಣ್ಣು ನೆನೆಸಾಕೊಬಿಡ್ತೀನಿ ಫ್ರೆಂಡ್ಸ್. ಪಾನಿಗೆ ಕಪ್ಪಷ್ಟು ಮೈದಾ ತಗೊಂಡ್ರೆ 1.5 ಕಪ್ಪಷ್ಟು ಚಿರೋಟಿ ಹಾಕೋಬೇಕು. ನನ್ಗೆ ಕೈ ಅಂಟೇನೆ ಫ್ರೆಂಡ್ಸ್, ನನ್ನ ಕೈಯೇ ಕಪ್ಪು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದಂತೆ ಗೊತ್ತಾಯ್ತು. ಅದೇ ಪಲ್ಟೆ ಏನಿಲ್ಲ. ಪುಡಿ ಸಾಮಾನ್ಯವಾಗಿ ನಾನು ಸೋಡಾ ಬಳಸಲ್ಲ, ಆದ್ರೆ ಒಂದ್ ಸ್ವಲ್ಪ ಸೋಡಾ ಹಾಕೋ ಇವತ್ತು, ಉಪ್ಪಿ ಬರ್ಲಿ. ಚಿಟಿಕೆ ಮೈದಾ 1 ಕಪ್ಪು, 1.5 ಕಪ್ಪು ಚಿರೋಟಿ ರವೆ ರುಚಿಗೆ, ಮತ್ತೆ ಸೋಡಾ ಇಷ್ಟು ಮಿಕ್ಸ್ ಮಾಡ್ಕೋಬೇಕು. ಹಂಗೂ ಹಿಟ್ಟು ಜಾಸ್ತಿನೇ ಆಯ್ತು ಫ್ರೆಂಡ್ಸ್. ಇದು ಕಲ್ಸ್ಕೊತಾ ಇರೋದು. ಇದ್ರಲ್ಲಿ ಎಷ್ಟಾಗ್ತಿತ್ತು ಗೊತ್ತಾ? ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇದು ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಬಿಡಬೇಕು. ಈ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ, ಪಾನಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಆದ ಬತ್ತಿದೆ. ಬೇಯಿಸ್ಕೊಂಡು ಹಂಗೆ ನಾವು ತಿಂತಾ ಇರೋದೆ. ಸಖತ್ ಈಸಿ ಅನಿಸ್ತೈತೆ ಫ್ರೆಂಡ್ಸ್ ನನಗೆ. ಇಷ್ಟೇ ಫ್ರೆಂಡ್ಸ್, ಈ ಹಿಟ್ಟನ್ನ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು 20 ನಿಮಿಷ ಈ ತರ ಮುಚ್ಚಿಟ್ಬಿಡ್ತೀನಿ. ರವೆ ಹಾಕಿರೋದ್ರಿಂದ ಒಂದ್ ಸ್ವಲ್ಪ ಗಟ್ಟಿನೇ ಆಗ್ತೈತೆ ಫ್ರೆಂಡ್ಸ್. ಕರೆಕ್ಟಾಗಿ ಹದ ಸರ್ ಹೋಗ್ತೈತೆ. ಸೌಂಡ್ ಆಗ್ತೈತೆ. ಅಮಾವಾಸ್ಯೆ ದಿನನೇ ಸೌಂಡ್ ಆಗ್ತೈತಲ್ಲ ಫ್ರೆಂಡ್ಸ್. ಶಿವ ಬೇರೆ ಇನ್ನೂ ಬಂದಿಲ್ಲ. ಟಾಮನು ಅವ್ನ ಚೆರಿಗಿನ ಇಬ್ರು, ಆಚೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್, ಒಳಗಡೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅವರೇ. ನೋ ಪ್ರಾಬ್ಲಮ್ಮು. ಬನ್ನಿ ಫ್ರೆಂಡ್ಸ್, ಇದಕ್ಕೆಲ್ಲ ಎದುರ್ಕೊಳಕ್ಕಾಗ್ತಿತ್ತ? ಇದಕ್ಕಿಂತ ಕೆಟ್ಟ ಜನಗಳನ್ನ ನೋಡ್ಕೊ ಬಂದಿದ್ದೀನಿ ನಾನು. ಇದಕ್ಕಿಂತ ಭಯಂಕರವಾಗಿರೋ ಜನಗಳನ್ನೇ ತಡ್ಕೊ ಬಂದಿದ್ದೀನಿ. ಇದು ಯಾವ ಲೆಕ್ಕ? ಎದುರ್ಕೋಬಾರ್ದು. ಬಿ ಸ್ಟ್ರಾಂಗ್. ಎಲ್ಲ ಟಾಮು? ಶಿವ ಎಲ್ಲ ಎಲ್ಲಿ ನೋಡಿ, ನೀನು ಎಲ್ಲೋಗಿದ್ಯಾ ಅಂತೆಲ್ಲ ತೋರಿಸ್ತಾನ ಅವನು. ನನ್ನಿಂದ ನೀನು ಏನು ತಪ್ಸ್ಕೊಂಡು ಅದು ಇದು ಮಾಡೋಕ್ಕಾಗಲ್ಲ ಇನ್ಮೇಲೆ. ಡಾನ್ ರೆಡಿ ಮಾಡ್ತಾ ಇದ್ದೀನಿ. ಇಬ್ರು ಟಾಮು ನಿನ್ನ ಕಡೆ ಸಪೋರ್ಟ್ ಆದರೆ ಅವ್ನು ನನ್ನ ಕಡೆ ಸಪೋರ್ಟು. ನೀನೇನು ಮಾಡ್ತೀಯ ಎಲ್ಲ ಹೇಳ್ತಾನ ಅವನು. ನೀನಿರೋದಕ್ಕೆ ಧೈರ್ಯವಾಗಿದ್ದೀನಿ. ಎಚ್ಚರೀಗ ಆಲೂಗಡ್ಡೆನೂ 4-5 ವಿಸಿಲ್ ಬರ್ಸ್ಕೊಂಡಿದ್ದೆ ಫ್ರೆಂಡ್ಸ್. ಆಲೂಗಡ್ಡೆನೂ ಬಟಾಣಿ ಓಪನ್ ಮಾಡಿ ನೋಡ್ತೀನಿ, ಆಲೂಗಡ್ಡೆ ಬೆಂದೈತೆ, ಬಟಾಣಿ ಬೆಂದಿಲ್ಲ. ಓ ಮೈ ಗಾಡ್ ಅಂತ ಅನ್ನಿಸ್ತು. ಅದಕ್ಕೆ ನೆನೆಸ್ಬೇಕು ಅಂತ ಹೇಳೋದು. ಪ್ರಪಂಚ ಮುಳುಗೋಗೋದೇನೈತೆ, ಇನ್ನೊಂದು 6 ವಿಸಿಲ್ ಬೇಯಿಸ್ತಾಯ್ತು ಅಂದ್ಬಿಟ್ಟು ಆಲೂಗಡ್ಡೆನ ಸಪ್ರೇಟ್ ತಗೊಂಡು ಇನ್ನೊಂದು ಸಲ ವಿಸಿಲ್ ಹಾಕ್ತೆ ಫ್ರೆಂಡ್ಸ್. ನಿಧಾನಕ್ಕೆ ಬೇಲಿ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಅಂತ ಅಂದ್ಬಿಟ್ಟು. ಆಮೇಲೆ ಕ್ಯಾರೆಟ್ ತುರ್ಕೊಳ್ಳೋಕೆ ರೆಡಿ ಮಾಡ್ಕೊಂಡೆ. ಸಣ್ಣದು ಸೇಮೆ ತಗೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಈ ಥರ ಪಾನಿಪುರಿಗೆ. ನಾನು ಆ ಥರ ಎಣ್ಣೆ ಐಟಮ್ಸ್ ಏನೂ ತಂದಿಲ್ಲ, ಈ ಥರ ಸಿಂಪಲಾಗಿ ಮಾಡ್ಕೋಬೇಕು ಅಂದ್ಬಿಟ್ಟು. ಟೊಮೊಟೊ ಯಾವ ಜಾಯಮಂದಲ್ಲೂ ಹಾಕಲ್ಲ ಫ್ರೆಂಡ್ಸ್, ಎಲ್ಲೂ ಹಾಕಲ್ಲ.
ನಾನೇನೆ ಟೇಸ್ಟ್ ಆಗಿರಲಿ, ಬಾಯಿ ಕಹಿ ಕಹಿ ಅನ್ನಿಸ್ತೈತೆ ಅಂದ್ಬಿಟ್ಟು ಟೊಮೊಟೊನ ಆ್ಯಡ್ ಮಾಡ್ಕೊಬಿಟ್ಟೆ. 2 ಈರುಳ್ಳಿ ಒಂದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡೆ, ಕೊತ್ತಂಬರಿ ಸೊಪ್ಪು ಎಲ್ಲನೂ. ಆಮೇಲೆ ಚಿಕ್ಕ ಜಾರ್ಗೆ ಕೊತ್ತಂಬರಿ ಪುದೀನ ಸಮ ಪ್ರಮಾಣದಲ್ಲಿ ಒಂದು ಸಣ್ಣದು ಬೊಕ್ಸೆ ತಗೊಂಡೆ. ಹಸಿಮೆಣಸಿನಕಾಯಿ 5, ಶುಂಠಿ 1 ಇಂಚು, ಇಷ್ಟೇ ಫ್ರೆಂಡ್ಸ್. ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡೆ. ಅದು ಪಾನಿ ಫ್ರೆಂಡ್ಸ್ ಈಗ ಮಾಡ್ಕೊತಾರದು, ಅದಕ್ಕೆ ಹುಣಸೆ ರಸನೂ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ಅಂತ ನೀರನ್ನು ಹಾಕ್ಕೊಂಡು, ಆಮೇಲೆ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಪೀಸಸ್ ಹಾಕ್ಕೊಂಡು, ಚಾಟ್ ಮಸಾಲ 1 ಸ್ಪೂನ್ ಹಾಕ್ಕೊಂಡೆ, ಖಾರದ ಪುಡಿ 1/2 ಸ್ಪೂನು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಇಷ್ಟೇ ಸಿಂಪಲ್ ಪಾನಿ ರೆಡಿ ಫ್ರೆಂಡ್ಸ್. ಹಂಗೆ ನೋಡ್ತಿದ್ರೆ ಘಟ ಘಟ ಕುಡಿದು ಬಿಡ್ಬೋದು, ಆ ಥರ ಇರ್ತೈತೆ. ಆಮೇಲೆ ಆಲೂಗಡ್ಡೆ ಹೆಂಗೋ ತಣ್ಣಗಾಗಿತ್ತು, ಅದನ್ನು ಸುಲ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. 2 ಆಲೂಗಡ್ಡೆ ಜಾಸ್ತಿ ಆಯಿತು ಫ್ರೆಂಡ್ಸ್, ಒಂದಾದರೆ ಸಾಕು, ಆರಾಮಾಗಿ ತಿನ್ಬೋದು. ಮಿಕ್ಕಿತು ಇನ್ನೂ ನಮಗೆ ಪೂರಿನೇ ಸಾಕಾಗಿಲ್ಲ, ಹಂಗಾಗಿ 2 ಮಾಡ್ಕೊಂಡ್ರೆ ಸಾಕು. ಅದನ್ನು ಇದು ಸೌಟಲ್ಲೇ ಕಿಚ್ಕೋತಾ ಇದೆ. ನಾವಿಬ್ಬರೇ ತಾನೇ ತಿನ್ನೋದು, ಕೈಯಲ್ಲಿ ಸ್ವಲ್ಪ ಯೂಸ್ ಮಾಡೋಣ, ಟೇಸ್ಟ್ ಇರ್ತೈತೆ ಅಂದ್ಬಿಟ್ಟು ಕೈಯಲ್ಲೆಲ್ಲ ಕಿಚ್ಕೊಂಡು, ಆಮೇಲೆ ಕ್ಯಾರೆಟ್ ತುರಿ, ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ, ಕೊತ್ತಂಬರಿ ಮತ್ತು ಬೇಯಿಸಿರೋ ಬಟಾಣಿ, ಅಷ್ಟರಲ್ಲಿ ವಿಸಿಲ್ ಬಂದಿತ್ತು, ಬೇಯಿಸಿರೋ ಬಟಾಣಿನ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಂಡೆ. ಇದಕ್ಕೆ ಗರಂ ಮಸಾಲ, ಧನೆ ಪುಡಿನ ಹಾಕೋಬೇಕು ಫ್ರೆಂಡ್ಸ್. ಅವೆರಡೂ ಇರಲಿಲ್ಲ, ಸಿಂಪಲಾಗಿ ಮಾಡ್ಕೊಂಡ್ರೆ ಟೇಸ್ಟಾಗಿ ಬಂದಿತ್ತು. ಆಮೇಲೆ ಹಿಟ್ಟು ಕಲಸಿಟ್ಟಿದ್ನಲ್ಲ ಚಿರೋಟಿ ರವೆ ಮೈದಾ, ಅದನ್ನು ಒಂದು ಸ್ವಲ್ಪ ನಾದ್ಕೊಂಡು ಶೆಲ್ಫ್ ಮೇಲೇ ಮಾಡ್ಕೊಬಿಟ್ರೆ ಬೇಗ ಆಗ್ತೈತೆ ಅಂದ್ಬಿಟ್ಟು ಈ ಥರ ಒತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಚಿರೋಟಿ ರವೆನ ಹಾಕಿರೋದ್ರಿಂದ ತೆಳ್ಳಗೆ ಮಾಡ್ಕೋಬೇಕು ಫ್ರೆಂಡ್ಸ್. ನಾನೀಗ ಮಾಡ್ತಾ ಇದ್ದೀನಲ್ಲ ಅದಕ್ಕಿಂತ ತೆಳ್ಳಗೂ ಮಾಡ್ಕೋಬೇಕು. ಅಳತೆ ಮಾತ್ರ ಮೈದಾಗಿಂತ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್. ಅರ್ಧ ಕಪ್ಪಷ್ಟು ಚಿರೋಟಿ ರವೆ, ಆವಾಗಲೇ ಕರೆಕ್ಟಾಗಿ ಬರೋದು. ಮೈದಾ ಜಾಸ್ತಿ ಇತ್ತಂದ್ರೆ ಮಾಮೂಲಿ ಪೂರಿ ಥರ ಆಗ್ಬಿಡ್ತೈತೆ. ಈ ಥರ ತೆಳ್ಳಗೆ ಒತ್ಕೊಂಡು ಈ ಥರ ಅಳತೆ ತಗೊಂಡು ಈ ಥರ ಒತ್ಕೊಂಡೆ ಫ್ರೆಂಡ್ಸ್. ಆಮೇಲೆ ಅದನ್ನು ಮಿಕ್ಕಿರೋ ಹಿಟ್ಟನ್ನ ಸೈಡಲ್ಲಿರೋದನ್ನೆಲ್ಲ ಸೈಡಿಗೆ ತಗೊಂಡು ಅದನ್ನು ಏನಂದರೆ ಫ್ರೆಂಡ್ಸ್, ಆಲ್ರೆಡಿ ಒತ್ಕೊಂಡಿರ್ತೀವಲ್ಲ ಆ ಸಣ್ಣ ಸಣ್ಣ ಉಂಡೆನ ಸಣ್ಣ ಸಣ್ಣ ಚಪಾತಿ ಆಗಿರ್ತೈತಲ್ಲ, ಅದನ್ನು ಮತ್ತೆ ಒಂದು ಸಲ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೇಕು. ನಾನು ಹಂಗೆ ಪುರಿ ಬೇಕಾಗ್ತೆ ಎಣ್ಣೆ ಕಾಯಿಸ್ಕೊಂಡು, ಅದು ಅಷ್ಟೊಂದು ಉಬ್ಬು ಬಂದಿಲ್ಲ, ಯಾಕಂದರೆ ತುಂಬ ತೆಳ್ಳಗೆ, ಪೇಪರ್ಗಿಂತ ತೆಳ್ಳಗೆ ಒತ್ಕೋಬೇಕು ಫ್ರೆಂಡ್ಸ್, ಆವಾಗಲೇ ಉಬ್ಬು ಬರೋದು. ಇದರಲ್ಲಿ ಒಂದು 3-4 ಮಾತ್ರ ಉಬ್ಬಿ ಬಂತು. ಆಮೇಲೆ ಗೊತ್ತಾಯಿತು ನನಗೆ, ನಾನು ಒತ್ಕೋತಾ ಇರೋದೇ ಸ್ವಲ್ಪ ರಾಂಗ್ ಆಗೈತೆ, ಮೊದಲು ಇದನ್ನು ಸೈಡಿಗೆ ಎತ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎತ್ಕೊಂಡೆ. ಆಮೇಲೆ ಒತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಈ ಥರ ಚಪಾತಿ ತೆಳ್ಳಗೆ ಲಟ್ಟಿಸ್ಕೊಂಡು ಆ ರೋಲ್ನ ಇರ್ತೈತಲ್ಲ ಫ್ರೆಂಡ್ಸ್, ಅದನ್ನ ಸೈಡಿಗೆ ತಗೊಂಡು ಇನ್ನೊಂದ್ಸಲ ಈ ಥರ ಲಟ್ಟನ್ಗೆಲ್ಲ ಒತ್ಕೋಬೇಕು. ಆವಾಗಲೇ ಪೂರಿ ಪರ್ಫೆಕ್ಟಾಗಿ ಬರೋದು ಫ್ರೆಂಡ್ಸ್. ಯಾರು ಟ್ರೈ ಮಾಡಿದ್ರೆ ಈ ಥರ ಪೂರಿ ಬೆಳಗ್ಗೆಲೆ ಮಾಡಿಟ್ಕೊಬಿಡ್ರಿ, ಸಂಜೆಲಿ ತಿನ್ನಕ್ಕೆ ಚೆನ್ನಾಗಿರ್ತೈತೆ. ಆವಾಗ ಮಾಡಿದ್ದು ಅವಾಗೇ ತಿನ್ಬೇಕಂದ್ರೆ ಸ್ವಲ್ಪ ಮೆತ್ತಗಿರ್ತೈತೆ. ಅದಕ್ಕೋಸ್ಕರ ನೋಡಿ ಲಟ್ಟಿಸ್ಕೊಂಡು ಮತ್ತೆ ಒಂದ್ಸಲ ಹಾಕೊಂಡಿರೋದು ಹೆಂಗೆ ಉಬ್ಬಿ ಬರ್ತೈತೆ, ಪರ್ಫೆಕ್ಟಾಗಿ ಬಂತು ಫ್ರೆಂಡ್ಸ್. ಕರೆಕ್ಟ್ ಅಳತೆ ತಗೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನೇನಾದ್ರು ಪಾನಿಪೂರಿ ಮಾಡ್ಬೇಕಂದ್ರೆ ಬೆಳಗ್ಗೆನೇ ಈ ಥರ ಪೂರಿಗಳು ಮಾಡಿಟ್ಕೊಬಿಡ್ತೀನಿ ಬೆಸ್ಟು. ನನ್ನ ಅವತಾರ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅಡುಗೆ ಎಲ್ಲ ರೆಡಿಯಾಗಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಪೂರಿದೆ ಆಶ್ಚರ್ಯ ಫ್ರೆಂಡ್ಸ್, ಈ ಸಲ 99% ಪರ್ಫೆಕ್ಟ್ ಆಗಿ ಬಂದಿದೆ ಫ್ರೆಂಡ್ಸ್. ಇನ್ನು 1% ಎಲ್ಲೋ ಮಿಸ್ ಆಗೈತೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಪೂರಿ ಸಖತ್ತಾಗಿ ಬಂದೈತೆ ಈ ಸಲ ಮಾತ್ರ. ಅಪ್ಪಿ ಬಿಸಿಯಾಗಿ ಮಾಡಿರೋದು ಎತ್ಕೋಬೇಡ, ಹಳೇದು ಎತ್ಕೋ, ಯಾಕಂದ್ರೆ ಬಿಸಿಯಾಗಿ ಮಾಡಿರೋದು ಇನ್ನೂ ಮೆತ್ತಗೈತೆ. ಆಗೋ ಇಲ್ಲಿ ಈ ಥರ ಆರಬೇಕು, 6 ಗಂಟೆ ಮೆತ್ತಗೆ ಇರ್ತೈತೆ. ಪಾನಿಪುರಿ ಗಂಟೆ ಚೆನ್ನಾಗಿ ಮಾಡ್ತದ ಅವ್ರಿಗಿನ್ನ? ಪಾನಿಪುರಿ ಅವ್ರಿಗಿಂತ ಚೆನ್ನಾಗೈತಾ? ಹಂಗಾದ್ರೆ ಅಂಗಡಿ ಹಾಕೊಳ್ಬೋದು ನಾವಲ್ಲ. ಯಪ್ಪ ಅಷ್ಟೇ ಮಾಡಿ ಮಾಡಿ ಸುಸ್ತಾಗ್ಬಿಡ್ತೀನಿ ಒಂದೇ ದಿನಕ್ಕೆ. ಸಾಕಾಗೋಗೈತೆ ನನಗೆ. ವಾ ತಿನ್ನೋದು ಅದು ಯಾವ ಲೆಕ್ಕ ಅಪ್ಪಿ? ನಾನು ಆ ಕಡೆ ಕಿಳಿತಾ ಇದ್ದೀನಿ ಅಂದ್ರೆ ಇಷ್ಟಾರ ಇರ್ಲೇಬೇಕು. ಭಯ ಥೋಡಾ ಪಾನಿ ದೇ ದೋ. ಫಸ್ಟ್ ಪಾನಿಪುರಿ ಸೂಪರ್ ಐತೆ. ಮಾಡ್ಕೊಟ್ಬಿಟ್ಟು ತಿನ್ನು ಅಂದಂಗೆ. ಒಂದು ಊಟ ಪಾನಿಪುರಿನೇ ಫ್ರೆಂಡ್ಸ್. ಅವರಿಬ್ರು ಹಾಲು ಮೊಸರು ಅಲ್ಲ ಅನ್ನ ಮೊಸರು ತಿಂದ್ರು. ಓಕೆ ಫ್ರೆಂಡ್ಸ್, ಈಗ ವಿಷಿಂಗ್ ಟೈಮ್. ತುಂಬಾ ಜನ ಲೇಟ್ ಆಗೈತೆ, ಸಾರಿ ಫ್ರೆಂಡ್ಸ್.
ಶಶಿಕುಮಾರ್ ಅಣ್ಣ 15ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಹರ್ಷಿತಾ ಸಿಸ್ಟರ್ 16ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಸುಮನ ಸಿಸ್ಟರ್ 24ಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಪೂಜಾ ಸಿಸ್ಟರ್ 24ಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಧೃತಿ ಚರಣ್ ಹಾಯ್ ಮಕ್ಕಳ. ಹಾಯ್. ಕಾವ್ಯ ಸಿಸ್ಟರ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಸಂತೋಷ್ ಅಣ್ಣ 15ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ವರ್ಷಿತಾ ಹಾಯ್. ಹಾಯ್. ಐಶ್ವರ್ಯ ಸಿಸ್ಟರ್ ರವಿ ಅಣ್ಣ 3ನೇ ವರ್ಷದ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀವಿ. ಬೈ ಬೈ ಗುಡ್ ನೈಟ್. ಬಾಯ್. ಗುಡ್ ನೈಟ್.